ಯಾಕೋ ಬಂಗಾರ, ಯಾಕೋ ಕಣ್ಣಲ್ಲಿ ನೀರು? ಯಾಕಪ್ಪ ಸುಮ್ಮನಿರಪ್ಪ ಅಳ್ಬೇಡ ಸುಮ್ಮನೆಪ್ಪ. ನಾನು ಅಜ್ಜಿರಪ್ಪ ನಾನು. ಅಲ್ಲಪ್ಪ ನನ್ನ ಬಂಗಾರ, ನನ್ನ ಗಂಡನಪ್ಪ ನೀನು, ನನ್ನ ಗಂಡ. ಏನಮ್ಮ ಅದು ಮಗು ನಂಗ ಮಾತಾಡ್ಸತ್ತು? ಸುಮ್ಮನಿರ, ನಾನು ಅವತ್ತು ಹೇಳಿಲ್ವಾ ನಿಮ್ಮ ಅಪ್ಪನೇ ಕಣ ಇವನು. ನಿಮ್ಮ ಅಪ್ಪ ಸಾಯಿವಾಗ ಹೇಳಿದ್ದ ನನ್ನ ಮಗನ ಹೊಟ್ಟೆಗೆ ನನ್ನ ಮಗು ಆಗ್ಬಿಡ್ತೀನಿ ಅಂತ. ನಾನು ಹೇಳಿಲ್ವಾ ನಮ್ಮ ಶಿಲ್ಪಂಗೆ ಗಂಡು ಮಗನೇ ಆಗೋದು, ನನ್ನ ಗಂಡನೇ ಹುಟ್ಟು ಬರೋದು ಅಂತ. ಹಂಗೆ ಆಯ್ತು ನೋಡು, ಅದಕ್ಕೆ ಅಂತೀನಪ್ಪ ಪ್ರೀತಿಗೆ. ಅವಳೆ ನಮ್ಮರಿ. ಆಂಟಿ ಚೆನ್ನಾಗಿದ್ದೀರಾ? ಹೂ ನವಲಕ್ಷ್ಮಿ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಊರಿಗೆ ಹೋಗಿದ್ರಂತೆ? ಹ್ಞೂ ಆಂಟಿ, ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹೋಗಿದ್ವಿ. ಒಂದು ವಾರ ಇದ್ವಿ ಊರಲ್ಲಿ, ಕೆಲಸ ಎಲ್ಲ ಮುಗೀತು, ಹಂಗಾಗಿ ನಿನ್ನೆ ಬಂದ್ವಿ. ಓ ಹಂಗ ಹೇಳ್ದ ನಮ್ಮ ಚಿಕ್ಕಣ್ಣ ಎಲ್ಲ ಊರಿಗೆ ಹೋಗೋರೆ ಅವ್ರ ಅಜ್ಜಿ ಊರಿಗೆ ಅಂತ. ನಿಮ್ಮ ಅಜ್ಜಿ ಚೆನ್ನಾಗವ್ರಾ? ಹ್ಞೂ ಆಂಟಿ, ಅವ್ರು ಚೆನ್ನಾಗಿದ್ದಾರೆ. ಏನವ ಶಿಲ್ಪ, ಗಂಡನ ಮನೆ ಮರ್ತು ಅಯ್ಯೋ ಆಂಟಿ, ಅದು ಹೆಂಗ್ ಮರ್ತ್ಬಿಡಕ್ಕಾಗುತ್ತೆ ಹೇಳಿ? ಪಾಪ ಅವಳು ಅವತ್ತಿಂದನೂ ನಾನು ಹೋಗ್ತೀನಿ ಅಂತ ಅಂತಾನೆ ಇದ್ಲು. ನಾವೇ ಒಂದು ವರ್ಷ ಆಗ್ಲಿ ಇರು ಶಿಲ್ಪ ಅಂತ ತಡೆದಿಡ್ಕೊಂಡ್ವಿ. ಅವಳಿಗಂತೂ ನಿಮ್ಮ ಮನೆಗೆ ಬರೋದಕ್ಕೆ ತುದಿಗಾಲ ನಿಂತಿದ್ದಾಳೆ. ವಾ ಹೌದೇನವ ಶಿಲ್ಪ? ಹ್ಞೂ ಅತ್ತೆ, ನನಗೂ ಬರ್ಬೇಕಂತ ಅನಿಸ್ತಿತ್ತು. ಅಮ್ಮನೇ ಇವಾಗಲೇ ಬೇಡ, ಇನ್ನು ಚಿಕ್ಕ ಮಗು ನೋಡ್ಕೊಳಕ್ಕಾಗಲ್ಲ ಅಂದ್ರು. ಹಂಗಾಗಿದ್ದೆ ಅಷ್ಟೇ. ಓಲಿ ಬಿಡವ, ಹೆಂಗೋ 9 ತಿಂಗಳು ಬಾಣಿತನ ಆಗೈತಲ್ಲ, ಸಾಕು ಬಿಡು. ಅವಾಗೆಲ್ಲ 1 ತಿಂಗಳು 2 ತಿಂಗಳು ಅಷ್ಟೇ ನಮಗೆಲ್ಲ ಬಾಣಿತನ ಮಾಡ್ತಿದ್ದು. ಅದಕ್ಕಿಂತ ನಾವೇ ಮಾಡ್ಕೋಬೇಕಿತ್ತು. ಇವಾಗ ನೋಡು, ನಾವು ಗಟ್ಟಿಮುಟ್ಟಾಗಿಲ್ವಾ? ಅದು ಹಾಗಲ್ಲ ಬಿಗ್ರೆ, ನಮ್ಮ ಕಾಲದಲ್ಲೆಲ್ಲ ನಾವು ತಿನ್ನೋಂಥ ಆಹಾರ ಯಾವುದೇ ಕೆಮಿಕಲ್ ಇಲ್ದೇನೆ ಬೆಳೀತಾ ಇದ್ರು. ಇವಾಗೆಲ್ಲ ಕೆಮಿಕಲ್ ಔಷಧಿ ಎಲ್ಲ ಹೊಡೆದು ಈಗಿನ ಮಕ್ಕಳಿಗೆ ಏನೇ ತಿಂದ್ರೂ ಆರೋಗ್ಯ ಸರಿನೇ ಇರೋದಿಲ್ಲ. ಈ ಕ್ಷಣಕ್ಕೇನೋ ನನಗೆ ಸಾಕು ಅಂತ ಅನಿಸ್ಬೋದು, ಆರಾಮಾಗಿ ಇದ್ದೀನಲ್ಲಪ್ಪ, ಇದೇನ್ ಬಾಣಿತನ ಅಂತ. ಆದ್ರೆ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಆ ನೋವು, ಈ ನೋವು, ಮಂಡಿ ನೋವು, ಬೆನ್ನೋವು ಈ ರೀತಿ ಎಲ್ಲ ಶುರು ಆಗ್ಬಿಡುತ್ತೆ. ಅದಕ್ಕೇನೆ ಮೊದಲನೇ ಬಾಣಿತನನ ವರ್ಷದವರೆಗೂ ಮಾಡಿದ್ರೆ ಅವ್ರಿಗೆ ಒಳ್ಳೇದಲ್ವಾ? ಓ ಏನೋ ಕಣವ, ನಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ಒಟ್ನಾಗೆ ನಮ್ಗೆಲ್ಲ ವರ್ಷದ ಗಂಟ ಯಾರು ಮಾಡ್ತಿದ್ರು? ಹೋಗ್ಲಿ ಬಿಡಿ, ತಾಯಿ ಅಂತ ನಾನು ಇದೀನಿ, ಅದಕ್ಕೆ ಮಾಡಿದೀನಿ. ಎಷ್ಟು ಜನಕ್ಕೆ ತಾಯಿ ಇರೋದಿಲ್ಲ, ಅಂತವ್ರ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ? ಅದು ಸರಿನೇ, ಎಲ್ಲ ಹೊರಣೆ ಬರ, ಏನ್ ಮಾಡಕ್ ಆಗಲ್ಲ. ಸರಿ, ಗೊತ್ತಾಗ್ತದೆ, ನಾವಿನ್ ಹೊಡ್ತೀವಿ. ಏನಪ್ಪ ಚಿಕ್ಕಣ್ಣ, ಹೊಡ ನಡಿಯ? ಹಾ ದೇವ್ರೆ, ನಾವಿನ್ ಹೊರಡ್ತೀವಿ, ನಡಿ ಶಿಲ್ಪ ಹೊರಡೋಣ. ಅಯ್ಯೋ ಚಿಕ್ಕಣ್ಣ, ಏನ್ ಇಷ್ಟ ಬೇಗ ಹೊರಡ್ತೀನಿ ಅಂತ ಹೇಳ್ತಿದ್ದೀರಲ್ಲ? ನೀವು ಬಂದಿದೆ ಈಗಲ್ವಾ? ನಿಮ್ಗೋಸ್ಕರ ಅಡಿಗೆ ಎಲ್ಲ ಮಾಡಿದೀವಿ ನಾವು, ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಲಕ್ಷ್ಮಿ ಅಕ್ಕ, ಬರ್ತಾನೆ ಅಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂದ್ರು, ಹೋಟೆಲಲ್ಲಿ ಊಟ ಕೊಡ್ಸ್ಕೊಂಡೇ ಬಂದ್ಬಿಟ್ಟೆ. ನನಗೆ ಗೊತ್ತಿದ್ರೆ ನೀವು ಅಡಿಗೆ ಮಾಡ್ತೀರಾ ಅಂತ ನಾನು ಬೇಡ ಅಂತ ಹೇಳ್ತಿದ್ದೆ. ಇಲ್ಲಾಂದ್ರೆ ಅಲ್ಲಿ ಊಟ ಕೊಡಿಸ್ತಿರ್ಲಿಲ್ಲ, ಇಲ್ಲೇ ಡೈರೆಕ್ಟಾಗಿ ಕರ್ಕೊಬರ್ತಿದ್ದೆ. ಈಗ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ ಊಟ ಮಾಡಿ, ಇವಾಗ ಎಲ್ಲಿಂದ ತಿನ್ನೋದು? ಅಯ್ಯೋ ಅಲ್ಲ ಕಣಪ್ಪ ಚಿಕ್ಕಣ್ಣ, ಸಿಹಿ ತಿಂಡಿ ಎಲ್ಲ ಮಾಡಿದ್ವಿ ನಿಮ್ಗೋಸ್ಕರ. ಪರವಾಗಿಲ್ಲ ಅತ್ತೆಯವ್ರೆ, ಬೇಕಾದ್ರೆ ಸಿಹಿ ತಿಂಡಿಗಳನ್ನ ಒಂದು ಬಾಕ್ಸಿಗೆ ಹಾಕೊಟ್ಬಿಡಿ, ನಾವು ಮನೇಲೆ ತಿನ್ಕೋತೀವಿ. ಆದ್ರೆ ಟೈಮ್ ಆಗ್ಬಿಡುತ್ತೆ, ನಾವು ಇನ್ನು ಹೊರಡ್ತೀವಿ. ಅಲ್ಲ ಬಾವಾ, ಇಷ್ಟು ಬೇಗ ಹೊರಟ್ರೆ ಹೆಂಗೆ? ಇರಿ, ಇನ್ನೂ ಟೈಮ್ ಇದೆಯಲ್ಲ, ಬೇಕಾದ್ರೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. ಅಯ್ಯೋ ಹಾಗಲ್ಲ ಬಾವ, ಕತ್ಲಾಗುತ್ತೆ ಅಂತ ಏನ್ ಚಿಂತೆ ಇಲ್ಲ, ಸ್ವಲ್ಪ ಬೇರೆ ಕೆಲ್ಸ ಇತ್ತು ಹಂಗಾಗಿ ಅಷ್ಟೇ. ಇನ್ನೊಂದಿನ ಬರ್ತೀವಿ ಬಿಡಿ. ಹೋಗ್ಲಿ ಬಿಡು ಚಿಯ್ಯ, ಇನ್ನೂ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ ಅಳಿಯಂದ್ರೆ. ಹೋಗ್ಲಿ ಬನ್ನಿ, ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಮಾವ, ತೊಂದರೆ ತಗೋಬೇಡಿ. ಬರ್ತಾ ನಾನು ಫ್ರೆಂಡ್ ಕಾರ್ ಇಸ್ಕೊಂಡ್ ಬಂದಿದ್ದೆ, ಅವನು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗ್ಬೇಕಂತೆ, ಹಂಗಾಗಿ ಮಧ್ಯಾಹ್ನದೊಳಗಡೆ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಷ್ಟೇ ಬೇಗ ಹೋಗ್ಬೇಕಂತ ಹೇಳ್ತಿರೋದು, ಕಾರ್ ವಾಪಸ್ ಕೊಡ್ಬೇಕಲ್ಲ. ಅಯ್ಯೋ ಬಾವಾ, ಏನಕ್ಕೆ ಬೇರೆ ಕಾರ್ ಇಸ್ಕೊಬರಕ್ ಹೋದ್ರಿ? ಈಗ ಬೇರೆ ಹತ್ರ ಇಸ್ಕೊ ಬರ್ತಾ ಇದೀರ ಅಂತ ನನಗೆ ಗೊತ್ತಿದ್ರೆ ನಾನೇ ಬರ್ತಾ ಇದ್ದೆ ನಿಮ್ಮನ್ನ ಕರ್ಕೊಂಡ್ ಬರೋದಕ್ಕೆ. ಇರ್ಲಿ ಬಿಡಿ ಬಾಬಾ, ಪರವಾಗಿಲ್ಲ, ಕಾರ್ ಇಸ್ಕೊಂಡ್ ಬಂದಿದ್ದೀನಿ, ಮಧ್ಯಾಹ್ನ ಅಷ್ಟ್ರಲ್ಲಿ ಕೊಟ್ಬಿಡ್ತೀನಿ ಬಿಡಿ. ಹಾಗಿದ್ರೆ ಬೀಗ್ರೆ, ಒಂದ್ ನಿಮಿಷ ನನ್ನ ಮಗಳಿಗೆ ಮಡ್ಲು ತುಂಬಿಡ್ತೀವಿ, ಆಮೇಲೆ ಕಳಿಸ್ಕೊಡ್ತೀವಿ. ಶಾಸ್ತ್ರ ಎಲ್ಲ ಮಾಡಿ ಕಳಿಸ್ಬೇಕಲ್ಲ. ಹಾ ಆಗ್ಬೋದು, ನೀವು ಮಾಡಿ. ನೀವು ತಗೋ ಶಿಲ್ಪ, ಖುಷಿಯಾಗಿರು ಮಗಳೇ. ಈ ತವ್ರ ಮನೆಗೆ ಒಳ್ಳೇದಾಗ್ಲಿ ಅಂತ ಹಾರೈಸು ಕಂದ. ಸರಿ ಅಮ್ಮ, ಆಯ್ತು. ಅದಕ್ಕೆ ನಾವಿನ್ ಹೊರಡ್ತೀವಿ. ಆಯ್ತಮ್ಮ ಶಿಲ್ಪ, ಜೋಪಾನ ಹೋದ್ಮೇಲೆ ಫೋನ್ ಮಾಡು. ಪಾಪನ ಚೆನ್ನಾಗಿ ನೋಡ್ಕೋ, ಕೇರ್ ಮಾಡು. ಮಗು ಮೇಲೆ ಸದಾ ಗಮನ ಇರಬೇಕು ನಿನಗೆ. ಮಗುನ ಅದ್ರ ಪಾಡಿಗೆ ಆಟ ಆಡಕ್ ಬಿಟ್ಬಿಟ್ಟು ಬೇರೆ ಕೆಲಸದ ಕಡೆ ಗಮನ ಕೊಟ್ಬಿಡಿಯಾ. ಯಾವಾಗ್ಲೂ ಮಗು ಮೇಲೆ ಒಂದು ಕಣ್ಣು ಇಟ್ಟೇ ಇರಬೇಕು. ಹೌದು ಶಿಲ್ಪ, ಪಾಪ ಏನಾದ್ರು ಬಾಯಿಗೆ ಇಟ್ಕೊಳ್ಳುತ್ತಾ, ಏನಾದ್ರು ಗಮನಿಸ್ತಾ ಇರೋ. ಮತ್ತೆ ಈ ಕಾಸು ಮತ್ತೆ ಚಿಕ್ಕ ಚಿಕ್ಕ ವಸ್ತುಗಳನ್ನ ಮಗು ಹತ್ರ ಎಲ್ಲೂ ಬಿಡ್ಬೇಡ, ಬರೀ ದೊಡ್ಡ ಆಟ ಸಾಮಾನ ಮಾತ್ರ ಕೊಟ್ಟಿರು. ಸರಿ ಅದಕ್ಕೆ ಆಯ್ತು, ನೋಡ್ಕೋತೀನಿ ಬಿಡಿ. ನೀವೇನೋ ತಲೆ ಕೆಡ್ಸ್ಕೊಂಬಿಡಿ, ನಾನು ಇದೀನಲ್ಲ ಅಜ್ಜಿ, ನಾನು ನೋಡ್ಕೋತೀನಿ ನನ್ನ ಮೊಮ್ಮಗನ್ನ. ಅಮ್ಮ ಹೋಗಿ ಬರ್ತೀನಮ್ಮ, ಅದಕ್ಕೆ ಹೋಗಿ ಬರ್ತೀನಿ. ಅಣ್ಣ, ಅಪ್ಪ, ಚಿನಿಮ, ಹೋಗಿ ಬರ್ತೀನಿ. ಅಳ್ಬೇಡ ಮಗಳೇ, ಹೋಗೋ ಟೈಮಲ್ಲಿ ಅಳ್ಬಾರ್ದಮ್ಮ, ತವ್ರ ಮನೆಗೆ ಒಳ್ಳೇದಾಗಲ್ಲ. ನಗ್ನಗ್ತಾ ಹೋಗು ಕಂದ. ಹೌದು ಶಿಲ್ಪ, ಹೋಗೋ ಟೈಮಲ್ಲಿ ಅಳ್ಬಾರ್ದು, ಒಳ್ಳೇದಾಗೋದಿಲ್ಲ. ನನಗೂ ಬೇಜಾರಾಗ್ತಿದೆ ನಿನ್ ಬಿಟ್ಟಿರೋದಕ್ಕೆ. ಏನಾಗಲ್ಲ, ನೀನು ಚೆನ್ನಾಗಿರ್ತೀಯ, ಹೋಗ್ಬಾ. ಅವಾಗವಾಗ ನಾವು ಬರ್ತೀವಿ, ನೀನು ಬರ್ತಾ ಇರು. ಅಳ್ಬೇಡ, ಕಣ್ಣೀರರ್ಸ್ಕೊ. ಸರಿ ಅದಕ್ಕೆ ಆಯ್ತು. ಅಣ್ಣ ಹೋಗ್ಬರ್ಲ ಅಣ್ಣ? ಶಿಲ್ಪ, ಯಾಕ ಮಾಡ್ತಿದ್ಯಾ? ನೀನು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಪ್ಲೀಸ್ ಅಳ್ಬೇಡ, ಆರಾಮಾಗಿ ಹೋಗು. ಅಲ್ಲ, ಇವಾಗ ಅಳೋ ಅಂಥದ್ದು ಏನಾಗಿದೆ? ನೀನೇ ತಾನೇ ಹೋಗ್ತೀನಿ ಅಂತ ಆಟ ಮಾಡಿದ್ದು. ಏನಾಗೋದಿಲ್ಲ, ಸಮಾಧಾನ ಮಾಡ್ಕೊ. ನಾನು ನಿಮ್ಮ ಅದಕ್ಕೆ ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ಶಿಲ್ಪ, ಏನಕ್ಕೆ ಅಳ್ತಾ ಇದೀಯಾ? ನೋಡ್ ಶಿಲ್ಪ, ನಿನ್ಗೇನಾದ್ರೂ ತವ್ರ ಮನೆಗೆ ಹೋಗ್ಬೇಕು, ಅವ್ರ ಜೊತೆ ಇರ್ಬೇಕು ಅಂತ ಅನ್ಸಿದ್ರೆ
ನನಗೆ ಹೇಳು, ನಾನು ಅವತ್ತೇ ಕರ್ಕೊಬಂದ್ಬಿಡ್ತೀನಿ. ಇನ್ನೇನು ಬೇಕು ಹೇಳು, ಅಲ್ವಾ ಬಾವ? ಹೌದಮ್ಮ ಶಿಲ್ಪ, ನೋಡು ಭಾವನೆ ಹೇಳ್ತಾ ಇದ್ದಾರೆ, ನೀನ್ ನೋಡ್ಬೇಕು ಅಂತ ಅನಿಸಿದಾಗ ಕರ್ಕೊಂಬರ್ತಾರೆ. ಸಮಾಧಾನ ಮಾಡ್ಕೊ, ಅಳ್ತಾ ಹೋಗ್ಬಾರ್ದು. ಹೌದು ಮಗಳೇ, ಅಳ್ತಾ ಹೋಗ್ಬಾರ್ದಮ್ಮ, ಸಮಾಧಾನ ಮಾಡ್ಕೋಕಂದ. ಹಾಂ ಸರಿ ಆಯಿತು. ಸರಿ ಚಿನಿಮಾ, ನಾನು ಹೋಗಿ ಬರ್ತೀನಿ. ಹುಷಾರು, ಈ ಕ್ಲಾಸ್ ಕಡೆ ಗಮನ ಇರಲಿ. ಹಾಂ ಸರಿ ಅತ್ತೆ, ಆಯಿತು, ನೀವು ಅಳಬೇಡಿ. ಹಾಂ ಹಾಕಂದ, ಆಯಿತು, ನಾನು ಅಳೋದಿಲ್ಲ. ಸರಿನಮ್ಮ, ಅದಕ್ಕೆ ನಾನಿನ್ನು ಹೋಗ್ತೀವಿ. ಸರಿ ಶಿಲ್ಪ, ಆಯಿತು, ಹುಷಾರು. ನೀನು ಹುಷಾರಾಗಿ ಹೋಗು, ನಾನು ಫೋನ್ ಮಾಡ್ತೀನಿ ನಿಂಗೆ. ಹಾಂ ಸರಿ. ಸರಿ ಬಾ ಶಿಲ್ಪ, ಹೊತ್ತಾಗುತ್ತೆ. ಹಾಂ ರೀ, ಬಂದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ಜಯಕ್ಕ, ಮತ್ತು ನನ್ನ ಸೊಸೆ ಲಕ್ಷ್ಮಿ, ಮತ್ತು ನನ್ನ ಮಗಳು ಶಿಲ್ಪ. ನಮ್ಮ 3 ಜನರ ಕ್ಯಾರೆಕ್ಟರ್ಸ್ ಮತ್ತು ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಆದರೆ ಫ್ರೆಂಡ್ಸ್, ಕೆಲವು ದಿನಗಳಿಂದ ನಾವು ಸರಿಯಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಮತ್ತು ನಾವು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 6:30 ಮತ್ತು 12:30 ಮಧ್ಯಾಹ್ನ ಮತ್ತು ಸಂಜೆ 6:30ಕ್ಕೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಅಂತ. ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಬೆಳಿಗ್ಗೆ 7 ಗಂಟೆಗೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 6:30 3 ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ. ಇನ್ನೊಂದ್ಸತಿ ಟೈಮ್ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ ಮತ್ತು ಸಂಜೆ 6:30. ತಪ್ಪಿದ್ರೆ 7 ಗಂಟೆ ಒಳಗೆ 3 ಟೈಮಲ್ಲೂ ದಿನಕ್ಕೆ 3 ವಿಡಿಯೋ ಪ್ರಸಾರ ಆಗುತ್ತೆ. ಮತ್ತು ಫ್ರೆಂಡ್ಸ್, ಹಾಗೆ ಇನ್ನೊಂದು ಚಾನಲಲ್ಲಿ ಅಂದರೆ MSN ಕಾರ್ಟೂನ್ ಕನ್ನಡ ಚಾನಲಲ್ಲಿ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ. ಆ ಚಾನಲಲ್ಲಿ ಸದ್ಯಕ್ಕೆ ದಿನಕ್ಕೆ 1 ವಿಡಿಯೋ ಹಾಕ್ತೀವಿ. ಆ ಚಾನಲಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ 2 ವಿಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಂ ಫ್ರೆಂಡ್ಸ್, ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತು ನನ್ನ ಮಗಳು ಚಿನಿಮಾ, ಅವಳು ದೊಡ್ಡೋಳಾಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಅವಳ ಜೀವನ, ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ. ಹಾಂ ಫ್ರೆಂಡ್ಸ್, ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ, ನನ್ನ ಮಗ ದೊಡ್ಡವನಾಗಬೇಕು, ಅವನು ಕೂಡ ಸ್ಕೂಲಿಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಅವ್ನ ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೀವು ನೋಡಬೇಕು ಅಂದರೆ ತಪ್ಪದೆ ನಾವು ಹಾಕೋ ವೀಡಿಯೋಸ್ನ ನೋಡಬೇಕು. ಮತ್ತು ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನೀವು ತಪ್ಪದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಂ ಫ್ರೆಂಡ್ಸ್, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕಥೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾಕಂದರೆ ನಾವು ಇವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ. ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ. ನಿಮಗೆ ಹಳ್ಳಿ ಥರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಲೇ ಇದ್ದು ಸ್ಟೋರಿ ಮಾಡ್ತೀವಿ. ಇಲ್ಲ ನಮಗೆ ಸಿಟಿ ಥರ ಬೇಕು ಅಂತ ಅಂದರೆ ಸಿಟಿಲಿರೋ ಥರ ಮಾಡ್ತೀವಿ. ಹಾಂ ಫ್ರೆಂಡ್ಸ್, ನಮಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಕ್ಕೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಸಿಗುತ್ತೆ ನಿಮಗೆ. ಹಾಂ ಫ್ರೆಂಡ್ಸ್, ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 6:30 3 ಟೈಮು ವೀಡಿಯೋನ ತಪ್ಪದೆ ನೋಡಿ. ನೀವು ತಪ್ಪದೆ ಎಲ್ಲ ವೀಡಿಯೋಸ್ದು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಬೆಳಗಿನ ವೀಡಿಯೋ ಬಿಟ್ಟು ಮಧ್ಯಾಹ್ನದ ವೀಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು 3 ವೀಡಿಯೋನ ನೋಡಬೇಕಾಗತ್ತೆ. ನೋಡ್ತೀರಾ ಅಲ್ವಾ? ನೋಡ್ತೀರಾ ಅಂದ್ಕೊಂಡಿದ್ದೀವಿ.